ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಇತ್ತೀಚೆಗೆ ಮನೆಗಳಲ್ಲೆಲ್ಲ ಆತ್ಮಹತ್ಯೆ ದೋಷ ಜಾಸ್ತಿ ಆಗ್ತಿದೆ. ಇಲ್ಲ ಗಂಡ ಆತ್ಮಹತ್ಯೆ ಮಾಡ್ಕೊತಾನೆ, ಇಲ್ಲ ಹೆಂಡತಿ ಆತ್ಮಹತ್ಯೆ ಮಾಡ್ಕೊ, ಇಲ್ಲ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಹಲವಾರು ಕಾರಣಗಳಿರ್ಬೋದು ಆತ್ಮಹತ್ಯೆಗೆ. ಕೆಲವು ಬರೆದಿಟ್ಬಿಟ್ಟು ಸಾಯ್ತಾರೆ, ಕೆಲವು ಬರಿದೇ ಸತ್ತೋಗ್ಬಿಡ್ತಾರೆ. ಇದಕ್ಕೆ ಕಾರಣ ಏನು? ಯಾವ ಗ್ರಹದಿಂದ ಈ ಥರ ಆಗುತ್ತೆ ನಮ್ಮ ಜಾತಕದಲ್ಲಿ? ಹಾಗಾದರೆ ಏನು ಇನ್ವೆಸ್ಟ್ಮೆಂಟ್ ಇಲ್ದೇ ಸುಮ್ಮನೆ ದಿನ ಕೂತ್ಕೊಂಡು ಮನೆಯಲ್ಲಿ ನಮ್ಮ ಜಾತಕದಲ್ಲಿ ಏನಾದ್ರು ಇವತ್ತೋ ಮುಂದಿನ ತಿಂಗಳೋ ಅಥವಾ ಮುಂದೆ ವರ್ಷಕ್ಕೋ ಅಥವಾ ಇನ್ನೊಂದೆರಡು ವರ್ಷಕ್ಕೋ ಆತ್ಮಹತ್ಯೆ ದೋಷ ಇತ್ತು ಅಂದರೆ ಅದನ್ನು ಈಗಲೇ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು, ಎರೇಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ವಿಚಾರ ಹೇಳಿದೆ. ಕೆಲವು ತಮಗೆ ತಾವೇ ಆತ್ಮಹತ್ಯೆ ಮಾಡ್ಕೋತಾರೆ, ಕೆಲವು ಬೇರೆಯವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಗೆ ಮಾಡಿಬಿಡ್ತಾರೆ. ಎರಡು ವೆರೈಟಿ ಆತ್ಮಹತ್ಯೆ: ತನ್ನ ಸ್ವಯಂ ಇಚ್ಛೆಯಿಂದ ಆತ್ಮಹತ್ಯೆ, ಇನ್ನೊಬ್ಬ ಪರ ಇಚ್ಛೆಯಿಂದ ಆತ್ಮಹತ್ಯೆ, ಬೇರೆಯವರ ಹಿಂಸೆಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಮನುಷ್ಯ ಸಾಯ್ತಾ ಇದ್ದಾನೆ. ಆತ್ಮಹತ್ಯೆ ಮಹಾಪಾಪ, ಆತ್ಮಹತ್ಯೆ ಮಾಡ್ಕೊಳ್ಳೇಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ಗರುಡ ಪುರಾಣದಲ್ಲಿ ಹೇಳುತ್ತೆ. ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ಹೂಳಬಾರ್ದು, ಸುಡಬಾರ್ದಂತೆ, ಬೀದಿಲಿ ಹಗ್ಗ ಕೆಳ್ಕೊಂಡು ಹೆಣನ ಹಗ್ಗ ಕೆಳ್ಕೊಂಡು ಕರ್ಕೊಂಡು ಹೋಗ್ಬೇಕಂತೆ ಸ್ಮಶಾನಕ್ಕೆ, ತೊಗೊಂಡು ಬಿಟ್ಬಿಡ್ಬೇಕಂತೆ, ಪಶು ಪಕ್ಷಿಗಳೆಲ್ಲ ತಿನ್ನಬೇಕಂತೆ. ಆ ಥರ ಇದೆ ಆತ್ಮಹತ್ಯೆ ಮಾಡಿಕೊಂಡು ಶವ ಸಂಸ್ಕಾರ ಮಾಡೋದಕ್ಕೆ. ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಶನಿವಾರ ಒಬ್ಬರು ಕಾಲ್ ಮಾಡಿದರು. ನನಗೆ ತುಂಬ ಸುಸ್ತಾಗತ್ತೆ, ಊಟ ಸೇರಲ್ಲ, ಊಟ ನೋಡಿದ್ರೆ ಒಂಥರ ವಾಕರಿಕೆ ಆಗುತ್ತೆ ಅಂತ. ಕೆಲವರಿಗೆ ನೋಡೋಕ್ಕೆ ಚೆನ್ನಾಗಿದ್ದಾರೆ, ಊಟ ತಿನ್ನಬೇಕು ಅನ್ಸೋದಿಲ್ಲ, ಹಸಿವೆ ಆಗೋದಿಲ್ಲ, ಬಲವಂತಕ್ಕೆ ತಿಂತಾರೆ. ತಿಂದರೆ ಎಷ್ಟು ತಿನ್ಬೋದು, ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ. ಡಾಕ್ಟರ್ ಎಲ್ಲ ನೋಡಿದ್ರು, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ಕ್ರಿಯೆಯ ದೋಷ ಇದೆಯಾ, ಕರಳು, ಸಣ್ಣ ಕರಳು ಚೆನ್ನಾಗಿದೆ, ಸ್ಟಮಕ್ ಜಠರ ಚೆನ್ನಾಗಿದೆ, ಪ್ಯಾಂಕ್ರಿಯಾಸ್ ಚೆನ್ನಾಗಿದೆ, ಗಾಲ್ ಬ್ಲ್ಯಾಡರ್ ಚೆನ್ನಾಗಿದೆ, ದೊಡ್ಡ ಕರಳು ಚೆನ್ನಾಗಿದೆ. ಯಾಕೆ ಊಟ ಮಾಡ್ತಿಲ್ಲ? ಊಟನೇ ಸೇರ್ತಿಲ್ಲ. ಇದು ಒಬ್ಬರಿಗೆ ಇಷ್ಟಷ್ಟು ತಿಂತಾರೆ, ಏನೋ ಬದುಕಿದ್ದಾರೆ. ಕೆಲವರಿಗೆ ಊಟ ನೋಡಿದ್ರೆ ಸಾಕು ವಾಂತಿ ಆಗಿಬಿಡ್ತದೆ. ಇದೊಂಥರ ವೆರೈಟಿ ಜನ. ಕೆಲವ್ರಿಗೆ ಊಟ ತಿನ್ನಲ್ಲ ಅಂತಿಲ್ಲ, ಇಷ್ಟೇ ಒಂದು 4 ಇಡ್ಲಿ ತಿನ್ನೋ ಜಾಗ 1 ಇಡ್ಲಿ ತಿಂತಾರೆ. ಇಲ್ಲ ಒಂದು ಕಾಲು ಕೆಜಿ ಅನ್ನ ತಿನ್ನೋಷ್ಟು 1-2 ಸ್ಪೂನ್ ತಿಂದ್ಬಿಟ್ಟಿರ್ತಾರೆ. ಒಟ್ಟಿನಲ್ಲಿ ಅವರಿಗೆ ಊಟ ಮಾಡ್ತಿಲ್ಲ ಅನ್ನೋಂಗಿಲ್ಲ, ಮಾಡ್ತಾರೆ, ಏನೋ ಒಂಚೂರು ಒಳಗೋಗ್ತಿದೆ. ಇದೊಂಥರ ಕೆಟಗರಿ. ಇನ್ನೊಂದು ಕೆಟಗರಿ, ಊಟ ಸೇರಲೇ ನೋಡೋದೇ ಅವ್ರಿಗೆ ವಾಕರಿಕೆ ಬಂದುಬಿಡ್ತದೆ. ಅವ್ರಿಗೆ ಇದಕ್ಕಿದಾಗೆ ವಾಂತಿ ಬಂದಂಗೆ ಆಗಿಬಿಡುತ್ತೆ. ಇಲ್ಲ ವಾಂತಿ ಬರೋ ಥರ ಆಗುತ್ತೆ, ವಾಂತಿ ಮಾಡಲ್ಲ. ಕೆಲವು ವಾಂತಿನೇ ಮಾಡ್ಕೊಂಡ್ಬಿಡ್ತಾರೆ. ಇದೊಂದು. ಕೆಲವರಿಗೆ ತಿಂತಾರೆ ಚೆನ್ನಾಗಿ. 3ನೇ ವೆರೈಟಿ ಜನ ಚೆನ್ನಾಗಿ ತಿಂತಾರೆ. ಒಂದು 5 ಇಡ್ಲಿ ತಿಂತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 10-15 ಲೋಟ ಕಾಫಿ ಕುಡಿತಾರೆ, ಊಟ ಮಾಡ್ತಾರೆ. ಮಧ್ಯದಲ್ಲಿ ನಿಪ್ಪಿಟ್ಟು, ಚಕ್ಲಿ, ಕೋಡ್ಬಳೆ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಅಂತೆ ಅದು ಇದೇನೋ ತಿಂದು ಚೆನ್ನಾಗಿ ತಿಂತಿರ್ತಾರೆ. ಚೆನ್ನಾಗಿ ತಿಂದರೂ ಕೂಡ ಸುಸ್ತು 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 ಅಂತಾರೆ. ಅಯ್ಯೋ ನನ್ನ ಕೈಲಿ ನಡೆಯೋಕ್ಕಾಗಲ್ಲಪ್ಪ, ನನ್ನ ಕೈಲಿ ಸುಸ್ತಾಗತ್ತೆ, ನನಗೆ ಸಿಕ್ಕಾಬಟ್ಟೆ ಸಂಕಟ ಶುರುವಾಗತ್ತೆ, ನಡೆಯೋಕ್ಕಾಗಲ್ಲ, ಸಂಕಟ. ಆದ್ರೆ ಚೆನ್ನಾಗಿ ತಿಂತಾರೆ. ಚೆನ್ನಾಗಿ ತಿಂದಮೇಲೆ ಯಾಕೆ ಸಂಕಟ ಆಗಬೇಕು? ಚೆನ್ನಾಗಿ ತಿಂದಮೇಲೆ ನಡೆಯೋಕ್ಕಾಗಲ್ಲ, ಸುಸ್ತಾಗತ್ತೆ ಅಂತ ಯಾಕೆ ಕೇಳಬೇಕು? ಏನೂ ತಂದಿಲ್ಲ, ಏನೂ ತಿಂದಿಲ್ಲ, ಏನೂ ಇದಿಲ್ಲ ಅಂದರೆ ಓ ನಿಶಕ್ತಿ, ಪಾಪ, ನಡೆಯೋಕ್ಕಾಗಲ್ಲ, ಶಕ್ತಿ ಇಲ್ಲ. ಚೆನ್ನಾಗಿ ತಿಂದುಬಿಟ್ಟು ನಡೆಯೋಕ್ಕಾಗ್ತಿಲ್ಲ, ಮೈಕೆಲ್ಲ ನೋವು, ಸುಸ್ತು ಸುಸ್ತು ಅಂತಾರೆ. ಊಟನೂ ಮಾಡ್ತಾರೆ, ರಾತ್ರಿ ಊಟನೂ ಮಾಡ್ತಾರೆ, ತಿಂಡಿನೂ ತಿಂತಾರೆ, ಒಂದಷ್ಟು ಟ್ಯಾಬ್ಲೆಟು ತೊಗೊಳ್ತಾರೆ. ಎಲ್ಲ ತೊಗೊಂಡ್ರು ಕೂಡ ನನಗೆ ಸುಸ್ತು, ನನಗೆ ನಡೆಯೋಕ್ಕಾಗಲ್ಲ, ನಿಶಕ್ತಿ ಅನ್ನಿಸ್ತದೆ ಅಂತಾರೆ. ಮೊನ್ನೆ ಶನಿವಾರ ಹೇಳಿದವ್ರಿಗೆ ಮೆಗ್ನೀಷಿಯಮ್ಮು, ಮ್ಯಾಂಗನೀಸು, ಜಿಂಕ್ ಏನೋ ಕಮ್ಮಿ ಇದ್ರೆ ಹಿಂಗಾಗತ್ತೆ ಒಬ್ಬ ಮನುಷ್ಯನಲ್ಲಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಮಿನರಲ್ಸ್ ಮತ್ತು ವೈಟಮಿನ್ಸು ಅಗಾಧವಾಗಿ ಡೆವಲಪ್ ಆಗಬೇಕು, ಪ್ರೊಡ್ಯೂಸ್ ಆಗಬೇಕು, ಮ್ಯಾನುಫ್ಯಾಕ್ಚರ್ ಆಗಬೇಕು. ನಾವು ತಿಂದಂಥ ಆಹಾರದಿಂದ, ನಾವು ತಿಂದಂಥ ಪದಾರ್ಥಗಳಿಂದ, ಕುಡಿಯೋ ಹಾಲಿರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ಜ್ಯೂಸ್ ಇರ್ಬೋದು, ಯಾವುದನ್ನೇ ಆಗಲಿ ನಾವು ತೊಗೊಂಡಾಗ ಅದರಲ್ಲಿ ಜನ್ರೇಟ್ ಆಗುವಂಥ ವೈಟಮಿನ್ಸು, ಮಿನರಲ್ಸು ಪ್ರೊಡಕ್ಷನ್ ಆಗಿ ನಮ್ಮ ಶಕ್ತಿನ ತುಂಬುತ್ತೆ.
ಬಾಡಿ ಮೆಟಾಬಾಲಿಸಮ್ ಚೆನ್ನಾಗಿ ಮಾಡಿ ಇಮ್ಯುನಿಟಿ ಸಿಸ್ಟಮ್ನ ಅಪ್ ಮಾಡುತ್ತೆ. ಆದರೆ ಇವರೆಲ್ಲ ಹಂಗೆ ಆಗ್ತಿಲ್ಲ. ಇವರೆಲ್ಲ 3 ಜನ ಹಂಗೆ ಆಗ್ತಿಲ್ಲ. ಚೆನ್ನಾಗಿ ತಿಂತಾರೆ, ಸುಸ್ತು, ಮೈಕೈ ನೋವು. ಇಲ್ಲಿ ತಿನ್ನೋದು ನೋಡಿದ್ರೆ ಸಾಕು, ಕುಡಿಯೋದು ನೋಡೋದು ಸಾಕು, ವಾಕರಿಕೆ ಇಲ್ಲ ವಾಂತಿ, ವಾಕರಿಕೆ ಇಲ್ಲ ವಾಂತಿ. ಇನ್ನೊಂದು ಅಷ್ಟು ತಿಂತಾರೆ, ಸುಸ್ತು, ಸಂಕಟ, ಊಟನೇ ಸೇರಲ್ಲ ಅಂತ. ಈ 3 ವೆರೈಟಿ ಜನ ಅಲ್ದೇ ಇನ್ನೊಂದು ವೆರೈಟಿ ಜನ ಇದ್ದಾರೆ. ಏನು? ಊಟನೇ ಮಾಡಲ್ಲ, ಬರೀ ಟೀ ಕಾಫಿ ನೀರು. ಅಬ್ಬಬ್ಬ ಅಂದರೆ ಏನಾದ್ರು ತುಂಬ ಇದಾಯಿತು ಅಂದರೆ 1-2 ಇಡ್ಲಿ ತಿನ್ಬೋದು, 1 ಚಪಾತಿ ತಿನ್ಬೋದು ಅಷ್ಟೇ. ಲಿಕ್ವಿಡ್ ರೂಪಲ್ಲೇ ಜಾಸ್ತಿ ಇರ್ತದೆ. ಲಿಕ್ವಿಡ್ ಅಂದ್ರೇನು? ಟೀ, ಕಾಫಿ ಅಥವಾ ಹಾಲು, ಬೋರ್ಮಿಟಾ, ಈ ಥರದಲ್ಲಿ ಅವರು ಜೀವನ ನಡೀತಾ ಇರ್ತದೆ. ಇದು 4ನೇ ವೆರೈಟಿ. ಇವ್ರು ಯಾರೂ ಸತ್ತಿಲ್ಲ, ಬದುಕಿದ್ದಾರೆ. ತಿಂತಾರೋ ತಿನ್ನಲ್ವೋ, ಇಷ್ಟೇ ತಿಂತಾರೋ ಅಥವಾ ಇನ್ನೂ ಇಷ್ಟಿಷ್ಟು ತಿಂತಾರೋ, ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಬದುಕಿದ್ದಾರೆ. ಆದರೆ ಇರೋದರಲ್ಲೇ ಚೆನ್ನಾಗಿಲ್ಲ. ಅವರು ಚೆನ್ನಾಗಿ ತಿಂತಾರೆ, ಸುಸ್ತು, ಸಂಕಟ, ಮೈಕೈ ನೋವು. ಕೆಲವು ತಿನ್ನೋಕ್ಕಾಗ್ತಿಲ್ಲ, ಈ ಥರ ಸಂಕಟ. ಕೆಲವು ಬರೀ ಕುಡ್ಕೊಂಡೇ ಕಾಲ ಕಳೆದುಬಿಡ್ತಾರೆ. ಎಳ್ನೀರಂತೆ, ನೀರಂತೆ, ಟೀ ಅಂತೆ, ಕಾಫಿ ಅಂತೆ, ನಿಂಬೆಹಣ್ಣು ಜ್ಯೂಸು, ಟೊಮೆಟೊ ಜ್ಯೂಸು, ಆಳು ಮೂಳು ಎಲ್ಲ ಜ್ಯೂಸ್, ತರಕಾರಿ ಜ್ಯೂಸ್ ಎಲ್ಲ ಹಂಗೆ ಬದುಕಿರ್ತಾರೆ. ಕೆಲವರಿಗೆ ಇನ್ನೊಂದು ಥರ ವಿಚಿತ್ರವಾದಂಥ ಸಮಸ್ಯೆ. ಏನ ಸಮಸ್ಯೆ ಅಂತಂದರೆ, ಊಟ ತಿಂಡಿ ತಿನ್ನಲ್ಲ. ಪಾನಿಪುರಿ, ಗೋಬಿ ಮಂಚೂರಿ, ಚಕ್ಲಿ ನಿಪ್ಪಿಟ್ಟು, ಕೋಡ್ಬಳೆ ಇದೆಲ್ಲ ಏನೋ ಎಣ್ಣೆಲಿ ಕರೆದಿದ್ದು, ಬರೀ ಸ್ನ್ಯಾಕ್ಸೇ ತಿನ್ಕೊಂಡು ಬದುಕ್ತಾರೆ ರೀ ಅವರು. ಬರೀ ಸ್ನ್ಯಾಕ್ಸೇ ತಿನ್ಕೊಂಡು ಬದುಕ್ತಾರೆ. ನಾನು ಮೊನ್ನೆ ಇದೇ ತಿಂಗಳಲ್ಲಿ ನಾನು ಜರ್ಮನಿಲಿ ಇದ್ದಾಗ ಅಲ್ಲೊಬ್ರು ಬಂದು ನನ್ನ ಭೇಟಿ ಮಾಡಿದ್ರು. ಅವ್ರು ಹೇಳ್ತಾಯಿದ್ರು, ನಾನು ಬರೀ ಬರ್ಗರೇ ತಿನ್ನೋದು, ದಿನ ಇನ್ನೇನು ತಿನ್ನಲ್ಲ ಅಂತ. ಬೆಳಗ್ಗೆ 1 ಬರ್ಗರ್, ರಾತ್ರಿ 1 ಬರ್ಗರ್ ಅಂತೆ. ಆಮೇಲೆ ಫಾಂಟಾ, ಪೆಪ್ಸಿ, ಕೊಕೋ ಕೋಲಾ, ಇಷ್ಟೇ. ಅವರು ಚೆನ್ನಾಗೇ ಇದೆ. ನಾವು ಹಂಗೆ ಇರೋಕ್ಕಾಗತ್ತಾ? ಇರಲ್ಲ. ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ. ಕೆಲವರು ಭಾಳಷ್ಟು ಜನ ತಿಂತಾರೆ ರೀ. ಮಾಂಸ ತಿಂತಾರೆ, ಇಡ್ಲಿ, ಚಪಾತಿ, ವೆಜ್ಜು, ನಾನ್ ವೆಜ್ ಎಲ್ಲ ತಿಂತಾರೆ. ಎಲ್ಲ ತಿಂದ್ಬಿಟ್ಟು ನನಗೆ ದೇಹದಲ್ಲಿ ಏನೋ ತೂಕ ಆದಂಗೆ ಆಗುತ್ತೆ, ಮೈಕೈಲ ನೋವು, ತುಂಬ ಸಂಕಟ, ಸುಸ್ತು ಅಂತಾರೆ. ಇದು ಮಿಕ್ಸ್ಡ್ ವೆಜಿಟೇರಿಯನು ಮತ್ತು ನಾನ್ ವೆಜಿಟೇರಿಯನು ತಿನ್ನುವಂಥ ದೇಹದಲ್ಲಿ ಆಡೋರು ಆಟಗಳಿವೆಲ್ಲ. ಯಾಕೆ ಈ ಥರ? ಚೆನ್ನಾಗಿ ಕೈಕಾಲೆಲ್ಲ ಗಟ್ಟಿ, ಚೆನ್ನಾಗಿ ಏನು ಅಂಗವಿಕಲ ಇಲ್ಲ. ಬಟ್ ಇದೆಲ್ಲ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾಯಿದ್ದೀವಿ ಮನೆಗಳಲ್ಲಿ. ಒಂದು, ನಮ್ಗೆ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ, ಅನ್ನಭಂಗ ಪ್ರಯೋಗ ಮಾಡಿಸಿದ್ರೆ ಈ ದೋಷ ಬರ್ತದೆ. ಮಾಟಮಂತ್ರ ಮಾಡಿದಾರ ನೋಡ್ಬೇಕು. ಅವ್ರ ಜಾತಕದಲ್ಲಿ ಮಂಗಳ, ಶನಿ, ರಾಹು, ಕೇತು ಯಾವ ಜಾಗದಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಯಾವ ಭುಕ್ತಿ ನಡೀತಾ ಇದೆ ನೋಡಿ ಅವ್ರಿಗೆ ಮಾಟಮಂತ್ರ ಆಗಿದೆಯಾ, ಪ್ರೇತ ಬಾಧೆ ಇದೆಯಾ ಅನ್ನೋದನ್ನು ಒಂದು ವಿಚಾರ ಮಾಡಬೇಕು. ಎರಡನೇದು, ಮಾಟಮಂತ್ರ ಆಗಿಲ್ಲ, ಪೂರ್ವಜನ್ಮದ ಕರ್ಮ ಅವ್ರಿಗೀಗ ಹಿಂಸೆ ಕೊಡ್ತಾ ಇದೆ. ಏನದು? ನಾನು ಹೋದ ಜನ್ಮದಲ್ಲಿ ಊಟ ಮಾಡೋದನ್ನು ಕಿತ್ಕೊಂಡ್ಬಿಟ್ಟಿರ್ತೀನಿ. ಊಟ ಮಾಡೋಕ್ಕೆ ಬಡಿಸ್ಬಿಟ್ಟು ಬೈದು ಊಟ ಮಾಡಿದಾಗೆ ಓಡಿಸ್ಬಿಟ್ಟಿರ್ತೀನಿ. ಊಟ ಮಾಡೋರನ್ನ ಕಂಪ್ಲೀಟ್ ಊಟ ಮಾಡೋಕ್ಕೆ ಬಿಡಲ್ಲ, ಏನಾದ್ರು ಬೈತಿರ್ತೀನಿ, ಹಿಂಸೆ ಕೊಟ್ಟು ಅವ್ರಿಗೆ ಊಟ ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಆ ಥರ ಕರ್ಮಗಳನ್ನ ಎಲ್ಲೋ 1-2 ಸಲ ಮಾಡಿಬಿಟ್ಟಿರ್ತೀನಿ ಹೋದ ಜನ್ಮದಲ್ಲಿ. ಅದು ಈಗ ನಡೀತಾ ಇದೆ. ಅದರಿಂದ ಊಟಕ್ಕಿಟ್ಬಿಟ್ಟು, ಊಟಕ್ಕೆ ಬಡಿಸ್ಬಿಟ್ಟು ಬೈಬಾರ್ದು. ಅವ್ರ ಮನಸ್ಫೂರ್ತಿ ಊಟ ಮಾಡೋರ್ಗೂ ಸುಮ್ಮನೆ ಇರಬೇಕು. ಊಟ ಬಡಿಸ್ಬಿಟ್ಟು ಊಟ ಮಾಡುವಾಗಲೇ ಅವ್ರ ಮನಸ್ಸು ನೋವು ಮಾಡಿದ್ರೆ ಈ ಜನ್ಮದಲ್ಲಿ ಊಟ ಮಾಡೋಕ್ಕೆ ಆಗಲ್ಲ. ಊಟ ನೋಡ್ತೀನಿ ಅಂದರೆ ವಾಕರಿಕೆ, ವಾಂತಿ ಬಂದುಬಿಡುತ್ತೆ. ಆ ಏಜಿಗೆ ಶುರುವಾಗುತ್ತದು. ಹೋದ ಜನ್ಮ ನಾನು ಯಾವ ಏಜಿಗೆ ಮಾಡಿದ್ನೋ ಆ ಏಜಿಗೆ ಇವಾಗ ಬರ್ತದೆ. ಮೂರನೇದು, ಕಣ್ದೃಷ್ಟಿ. ಅಯ್ಯೋ ಎಷ್ಟು ಅನ್ನ ತಿಂತಾನೆ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ 20 ಇಡ್ಲಿ ತಿಂತಾನಂತೆ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸು ಒಂದು ದಿನಕ್ಕೆ 15-20 ಚಪಾತಿ ತಿಂತಾನಂತೆ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಇಷ್ಟು ಪುಳಿಯೋಗರೆ ತಿಂತಾನೆ, ಅಯ್ಯೋ ಅಂತ ಅಂದ್ಬಿಟ್ಟಿದ್ದಲ್ಲ. ಆ ಕಣ್ದೃಷ್ಟಿಗೆ ಊಟ ಸೇರೋದಿಲ್ಲ. ಕಣ್ದೃಷ್ಟಿ ಮಾಟಮಂತ್ರಗಿಂತಲೂ ಕ್ರೂರವಾದದ್ದು. ಸೂರ್ಯನ ಬೆಳಕು ಬಂದು ಟಚ್ ಆಗುತ್ತೋ ಅಲ್ಲಿ ಗೊತ್ತಿಲ್ಲ, ಕಣ್ದೃಷ್ಟಿ ಬೇಗ ಟಚ್ ಆಗಿಬಿಡ್ತದೆ. ಇದು ಮೂರನೇದು. ನಾಲ್ಕನೇದು, ದೇವತಾ ಪ್ರಸಾದವನ್ನು ಕದ್ದು ತಿಂದಿದ್ರೆ, ಯಾರು ಪರ್ಮಿಷನ್ ಇಲ್ಲದೆ ಕದ್ದು ಊಟ ಮಾಡಿದೆ,
ಅದು ಮಹಾಪಾಪ ಅಂತದೆ. ಆ ಥರದವ್ರಿಗೆ ಎಲ್ಲ ಚೆನ್ನಾಗಿ ತಿನ್ನಿಸಿ ಊಟ ಸೇರಲ್ಲ, ಮೈ ನೋವು ಎಲ್ಲ ಬಾಧೆ. ಯಾವಾಗ ಅವ್ರಿಗೆ ಈ ಥರದಾಯಿತು, ಮುಖ ಹೊತ್ಕೊಳ್ಳುತ್ತೆ, ಪಾದ ಹೊತ್ಕೊಳ್ಳುತ್ತೆ, ಕುಂಡಿ ಎಲ್ಲ ದಪ್ಪ ಆಗುತ್ತೆ, ಮೈ ಕೈಯಲ್ಲಿ ಆಗ ಊತ ಬರುತ್ತೆ ಇಳಿಯುತ್ತೆ, ಊತ ಬರುತ್ತೆ ಇಳಿಯುತ್ತೆ, ಊದ್ಕೊಳ್ಳುತ್ತೆ 2 ದಿನ, ಆಮೇಲೆ ಇಳಿದೋಗುತ್ತೆ, ಮತ್ತೆ ಶುರುವಾಗುತ್ತೆ ಇಳಿದೋಗುತ್ತೆ. ಹೀಗೆ ಒಂಥರ ವಿಚಿತ್ರ ರೂಪವನ್ನು ಸೃಷ್ಟಿ ಮಾಡ್ತಿರ್ತದೆ. ಆದ್ದರಿಂದ ದೇವರಿಗೆ ನೈವೇದ್ಯ ಮಾಡಿದರೆ ಪ್ರಸಾದ ಅಂತ ತೊಗೋಬೇಕೆ ವಿನ, ದೇವರಿಗೆ ನೈವೇದ್ಯ ಮಾಡೋಕ್ಕೆ ಮುಂಚೆನೇ ದೇವರಿಗೇನು ತಿಟ್ಟಂಥದ್ದನ್ನ ಸಂಕಲ್ಪ ಮಾಡಿದ್ದನ್ನು ತಿಂದುಬಿಡೋದು, ದೇವರಿಗೆ ನೈವೇದ್ಯ ಮಾಡೋಕ್ಕೆ ಮುಂಚೆನೇ ತಿಂದುಬಿಟ್ರೆ ಈ ಥರ ದೋಷ ನಡೀತದೆ. ಇಲ್ಲ ಪೂಜೆ ಮಾಡೋಕ್ಕೆ ಹೋಗಬಾರ್ದು, ಮಾಡಿದ್ರೆ ಸರಿಯಾಗಿರಬೇಕು. ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ತಿನ್ನು ಅಂತ ಹೇಳ್ತದೆ. ಬಟ್ ನಾವು ಭಗವಂತನಿಗೆ ಅರ್ಪಣೆ ಮಾಡೋಕ್ಕೆ ಮುಂಚೆ ನಾನೇ ತಿಂದುಬಿಟ್ರೆ, ಕದ್ದು ತೊಗೊಂಬಂದು ತಿಂದುಬಿಟ್ರೆ ಇದು ದೋಷ. ಇದು ಒಂದು ದೋಷ ಜಾತಕದಲ್ಲಿ ಇರ್ತದೆ. 4ನೇದು, ನಮ್ಮ ಗೋತ್ರದಲ್ಲಿ ಯಾರಾದರೂ ಪಿತೃದೇವತೆಗಳಿಗೆ ಊಟ ಕೊಡದೆ ನಾವು ನರಳಿಸಿ ಸಾಯಿಸಿದರೆ ಒಂದೊತ್ತು ಊಟ ಕೊಡೋ ದಿನಕ್ಕೆ ಒಂದೊತ್ತು ಊಟ, ಬಾಕಿ ಟೈಮ್ ಕೊಡೋದೇ ಇಲ್ಲ. ನಾವು ತಿಂದು ಎಂಜಿಲನ್ನು ತೊಗೊಂಡಾಗ ಈ ಅಜ್ಜಿಗೋ ತಾತಂಗೋ ಕೊಡೋದು. ಈ ರೀತಿ ಎಂಜಿಲನ್ನು ಇನ್ನೊಬ್ಬರು ತಿನ್ನಿಸಿದ್ರೆ, ಅಥವಾ ನಮ್ಮ ಮನೇಲಿರೋರಿಗೆ ಹಿಂಸೆ ಮಾಡಿ ತೊಂದರೆ ಕೊಟ್ಟು ಊಟ ಕೊಡದೇ ಹಿಂಸೆ ಕೊಡ್ತಿದ್ರೆ ಆ ದೋಷ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದುಬಿಟ್ಟಿರ್ತದೆ. ಆ ಥರದವ್ರು ನಮ್ಮ ತಾತನೋ ಅಪ್ಪನೋ ಯಾರೋ ಮಾಡಿದರೆ ಆ ಕರ್ಮ, ಆ ಪಿತೃ ನೋವು ನಮ್ಮಲ್ಲಿ ಬಂದುಬಿಟ್ಟು ಈ ಥರದ್ದೆಲ್ಲ ಹಿಂಸೆಗಳು ಕೊಡುತ್ತೆ. ಆದ್ದರಿಂದ ಜಗತ್ತಿನಲ್ಲಿ ಅನ್ನದಾನ ಮಹಾಶ್ರೇಷ್ಠ. ಮೊದಲನೇದು ಜ್ಞಾನ, ಆಮೇಲೆ ಅವನು ದಡ್ಡನೋ ಬುದ್ಧಿವಂತನೋ, ಆಮೇಲೆ ದಡ್ಡನಿಗೂ ಊಟ ಬೇಕು, ಬುದ್ಧಿವಂತನಿಗೂ ಊಟ ಬೇಕು, ಮೊದಲು ಹೊಟ್ಟೆ ತುಂಬಬೇಕು, ಆಮೇಲೆ ಅವನು ಏನಾರು ಆಗಲಿ. ಹಾಗೆ ಅನ್ನದಾನ ಮಹಾಶ್ರೇಷ್ಠ. ಎರಡನೇದು ಜ್ಞಾನದಾನ, ವಿದ್ಯಾದಾನ ಶ್ರೇಷ್ಠ. ಆಮೇಲೆ ವಸ್ತ್ರದಾನ, ಆಮೇಲೆ ಭೂದಾನ. ಆ ದಾನದಲ್ಲಿ ಒಂದು ಸೀಕ್ವೆನ್ಸ್ ಮಾಡಿಟ್ರು, ಮನುಶ್ರುತಿನಲ್ಲಿ ಹೇಳುತ್ತದೆ. ಇದನ್ನೇ ಬ್ರಹ್ಮಾಂಡ ಪುರಾಣದಲ್ಲೂ ಕೂಡ ಹೇಳ್ತಾರೆ. ಅನ್ನದಾನ ಮಹಾಶ್ರೇಷ್ಠ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದವ್ರಿಗೆ ಮಾಡಲಿಲ್ಲ ಅಂದಾಗ ನೆಕ್ಸ್ಟ್ ಬರ್ತಲ್ಲಿ ನಾನಾ ರೀತಿ ಪ್ರಾರಬ್ಧ ರೋಗಗಳಿಂದ ನರಳಿ ಮನುಷ್ಯ ಮತ್ತೆ ಪುನರ್ಜನ್ಮಕ್ಕೆ ಹೋಗ್ತಾನೆ ಅಂತ ಹೇಳುತ್ತದೆ. ಇದನ್ನು ಭಾಳ ಒತ್ತು ಕೊಟ್ಟು ಹೇಳ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಬ್ರಹ್ಮಾಂಡ, ಈ ಒಂದು ಜಗತ್ತಿನಲ್ಲಿ ಸಕಲ ಜೀವಚರಾಚರ ವಸ್ತುಗಳು ಹೇಗೆ ಬದುಕನ್ನು ನಡೆಸಬೇಕು ಅನ್ನೋ ವಿಚಾರನ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಅದು ಧರ್ಮದ ಬಗ್ಗೆ ಪರಿಜ್ಞಾನ ಹೇಳ್ತದೆ. ಧರ್ಮ ಅಂದ್ರೇನು, ಸಿಸ್ಟಮ್, ಅದೊಂದು ಪ್ರೊಸೀಜರ್. ಕರ್ಮ ಅಂದ್ರೇನು, ಒಳ್ಳೆ ಕೆಲಸ ಕೆಟ್ಟದ ಕೆಲಸ. ಧರ್ಮಕ್ಕೆ ಅನುಗುಣವಾಗಿ ಒಳ್ಳೆಯದು ಕೆಟ್ಟದ್ದು ಮಾಡಬೇಕು. ನಾನು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ, ಮುಸಲ್ಮಾನ್, ಜೈನ, ಸಿಖ್ ಧರ್ಮ, ಆ ಧರ್ಮದಲ್ಲಿ ಇರತಕ್ಕಂಥ ಕರ್ಮಗಳನ್ನು ಕರೆಕ್ಟಾಗಿ ಮಾಡಿದ್ದೆ ಆದರೆ ಆಯುಷ್ಯ ಆರೋಗ್ಯ ಜಾಸ್ತಿ ಆಗ್ತದೆ ಅನ್ನೋ ವಿಚಾರನ ಜನರಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವೇದವ್ಯಾಸರು ಈ ಬ್ರಹ್ಮಾಂಡ ಪುರಾಣದಲ್ಲಿ. ಚಾಪ್ಟರ್ 17, 18 ನಾನು ಸುಮಾರು ಒಂದು 15 ವರ್ಷದಿಂದ ಓದಿದ್ದು. ಬಹುಶಃ 15, 14 ಚಾಪ್ಟರ್ ಹೇಳ್ತದೆ ಬ್ರಹ್ಮಾಂಡ ಪುರಾಣದಲ್ಲಿ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತ ಒಂದು ಕಡೆ ಮೆಸೇಜ್ ಕೊಡ್ತಾನೆ ಸಕಲ ಜೀವರಾಶಿಗಳಿಗೂ ಬ್ರಹ್ಮಾಂಡ ಪುರಾಣದಲ್ಲಿ. ಅದನ್ನು 15, 16 ಚಾಪ್ಟರ್ ಕನ್ಫ್ಯೂಷನ್, ನಾನು 20 ವರ್ಷದಿಂದ ಓದಿದ್ದು. ಯಾವ ವ್ಯಕ್ತಿ ಭೂದಾನ, ಗೋದಾನ, ಸುವರ್ಣ, ರಚತ, ಸುವರ್ಣನ ಚಿನ್ನ, ರಚತ ಅಂದರೆ ಬೆಳ್ಳಿ, ಲೋಹ ಅಂದರೆ ಪಂಚಲೋಹಗಳು, ಎಲ್ಲನೂ ಕೊಡಲಿಲ್ಲ ಪರವಾಗಿಲ್ಲ, ಅದು ಯಾವುದು ಕೊಡ್ದವ್ರು ಮೋಕ್ಷಕ್ಕೆ ಹೋಗ್ತಾನಂತೆ, ಯಾವುದನ್ನು ಕೊಡಲೇಬೇಕು ಅಂತಂದು ಕೇಳಿದಾಗ ಅನ್ನದಾನ. ನೀನು ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ಅನ್ನದಾನ ಮಾಡಲಿಲ್ಲ ಅಂದರೆ ನಿಮಗೆ ಕಾರು, ಒಡವೆ, ವಸ್ತ್ರ, ಲೋಹ, ಹಸು, ಪಶು, ಪಕ್ಷಿ ಮತ್ತು ಕಾರು, ಬಂಗಲೆ ಎಲ್ಲ ಇದ್ರೂ ಕೂಡ ನೀನು ಮೋಕ್ಷಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ವಾಪಸ್ ಹಿಂಗೆ ಇಲ್ಲೇ ಹುಡ್ತೀಯ ಬಂದು ಭೂಮಿ ಮೇಲೆ. ಯಾವಾಗ ಮನುಷ್ಯ ತಾನು ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನೊಬ್ರಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೇಕಂತ ಅದು ಮಹಾಶ್ರೇಷ್ಠ ಅಂತೆ. ನಾಯಿ, ಹಂದಿ, ಕತ್ತೆ ಹಾಗೆ ಏನೇ ಹುಟ್ಟಿದ್ರು ಕೂಡ ಟೈಮ್ ಊಟ ಸಿಗುತ್ತಂತೆ. ಎಲ್ಲರೂ ಉಡ್ಲಿ, ನಾವು ಮರುಭೂಮಿಲೂ ಕೂಡ ಊಟ ಕೊಡ್ತಾರಂತೆ. ನಾನು ಹೊಟ್ಟೆ ತುಂಬ ತಿಂದುಬಿಟ್ಟು ಅವ್ನಿಗೆ ಸ್ವಲ್ಪ ಕೊಟ್ಟು ಅವ್ನಿಗೆ ಇನ್ನೂ ನರಳಿಸ್ಬೇಕು ಅನ್ನೋ ಭಾವನೆಯಲ್ಲಿ ಏನಾದ್ರು ಅನ್ನದಾನ ಮಾಡಿಬಿಡ್ತು ಅಂದರೆ ಈ ಥರ ಕಾಲಲ್ಲಿ ಸಿಕ್ಕಾಕೊಂಡು ನರಳ್ತಾನೆ ಅಂತ ಹೇಳ್ತದೆ. ಅದು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಲ್ಲಿ. ಅದರಿಂದ ಆ ಅನ್ನದ ಮಹತ್ವ ಏನು, ಹಸಿವಿನ ಮಹತ್ವವೇನು, ಮನುಷ್ಯ ಆದಮೇಲೆ ಹಸಿವು ಇರಲೇಬೇಕು, ಮನುಷ್ಯ ಆದಮೇಲೆ ದಾಹ ಇರಲೇಬೇಕು, ಕಾಮ ಇರಬೇಕು.
ಈ ಮೂರೂ ಸರಿಯಾದ ರೀತಿ ಸರಿಯಾದ ಸಮಯ ಸರಿಯಾಗಿ ತೃಪ್ತಿ ಪಡಲಿಲ್ಲ ಅಂದರೆ ಅದರದೇ ಆದಂಥ ಅಡ್ಡದಾರಿ ಹಿಡಿದು ಮನುಷ್ಯನ ಅಧೋಗತಿಗೆ ತೊಗೊಂಡೋಗುತ್ತೆ ಅನ್ನೋ ಒಂದು ವಿಚಾರನ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಎಂಥ ಬಡವನೇ ಆಗಿರಲಿ, ಎಂಥ ಶ್ರೀಮಂತನೇ ಆಗಿರಲಿ, ನಾವು ಅನ್ನದಾನ ಆಗಾಗ ಮಾಡ್ತಿರ್ಬೇಕಂತ. ಊಟ ಸೇರಲ್ಲ, ವಾಕ್ಯಕ್ಕೆ ಬಂದಂಗೆ ಆಗತ್ತೆ, ಸುಸ್ತು ಸಂಕಟ. ಅನ್ನದಾನ ಮಾಡದೇ ಹೋದವರಿಗೆ ಸುಸ್ತು ಸಂಕಟ ಎಲ್ಲ ಬರೋದು. ಹೀಗಾಗಿ ನೋಡಿ, ಪ್ರಾಣಿಗಳಲ್ಲಿ ಒಂದು ವೈಶಿಷ್ಟ್ಯತೆ ಏನಂದರೆ, ಒಂದು ಸಣ್ಣ ಇರುವೆಗೆ ಒಂದು ಎಲ್ಲೋ ಕಲ್ಸಕ್ರೆ ಸಿಕ್ತು ಅಂತ ಇಟ್ಕೊಳ್ಳಿ, ಹೋಗಿ ನೋಡುತ್ತೆ, ಸಿಹಿ ಅಂತ ಗೊತ್ತಾದ ಮೇಲೆ ತನ್ನ ಬಂಧು ಬಳಗ ಎಲ್ಲರೂ ಲೈನಿಗೆ ಕರ್ಕೊಂಬಂದು ಊಟ ಮಾಡಿಸುತ್ತೆ. ಒಂದು ತುಂಡು ಕಲ್ಸಕ್ರೆಗೆ ಸಾವಿರಾರು ಜನ ಇರುವೆಗಳು ಹೋಗಿ ಲೈನಲ್ಲಿ ಸಿಹಿ ತಿಂತಾ ಇರ್ತದೆ. ಆ ಥರ ಬುದ್ಧಿ ಮನುಷ್ಯನು ಬರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾರಿಗೆ ನಾನು ಇಷ್ಟೊತ್ತಿಗೆ ಸಿಂಪ್ಟಮ್ಸ್ ಹೇಳಿದ್ನೋ, ಊಟ ಸೇರಲ್ಲ, ಸ್ವಲ್ಪನೇ ಊಟ ಮಾಡ್ತಾರೆ, ಊಟ ನೋಡಿದ್ರೆ ವಾಕರಿಕೆ ಆಗುತ್ತೆ, ಇಲ್ಲ ವಾಂತಿ ಆಗುತ್ತೆ, ಚೆನ್ನಾಗಿ ತಿಂತಾರೆ, ಅದು ಸುಸ್ತು ಸಂಕಟ, ಮೈಕೈ ನೋವು, ಬೆವರೋದು, ಭಯಪಡೋದು, ಆಮೇಲೆ ಇದ್ದಕ್ಕಿದ್ದಾಗೆ ಬೆಚ್ಚಿ ಬೀಳೋದು, ಈ ಥರದ್ದೆಲ್ಲ ಇರ್ತದೆ. ಕನ್ವರ್ಸೋದು, ಮತ್ತು ಮನಸ್ಸು ಚಂಚಲ, ಮಾತಾಡಿದ್ಮೇಲೆ ಜ್ಞಾನ ಇರೋದಿಲ್ಲ, ಏನು ಮಾತಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ ಅಂತ ಪ್ರಜ್ಞೆ ಇರೋದಿಲ್ಲ. ಈ ಥರದ್ದೆಲ್ಲ ಬರೋದು ಈ ದೋಷದಿಂದ. ಈ ಥರದಲ್ಲಿ ಯಾರು ನರಳ್ತಿದ್ದಾರೋ ಅಂಥವ್ರಿಗೆ ರಾಮೋಪನಿಷತ್ತಲ್ಲಿ ಒಂದು ಚಿಕ್ಕದಾದಂಥ ಒಂದು ಮೆಡಿಷನ್ ಇದೆ. ಆ ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ರೆ ಸಾಕು, ಅದೊಂದು ಮಾತ್ರೆ ಬೆಳಗ್ಗೆ ಸಂಜೆ ತೊಗೊಂಬಿಟ್ರೆ ಸಾಕು, ಖಾಲಿ ಹೊಟ್ಟೆಲಿ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಏನದು? ಒಂದು ನಿಂಬೆಹಣ್ಣು ತೊಗೋಬೇಕು, ಅವತ್ತು ನಿಮ್ಗೆ ಇಷ್ಟವಾದಂಥ ಹಣ್ಣು ತೊಗೋಬೇಕು, ನಿಮ್ಗೆ ತಿನ್ನುವಂಥ ಇಷ್ಟವಾದ ಹಣ್ಣು ಕೈಲಿಟ್ಕೋಬೇಕು. ದಿನ ಇದನ್ನು ಮಾಡಬೇಕು. ನಿಂಬೆಹಣ್ಣು ರಾಹುಗ್ರಹ, ಫಲ ನೀವು ಯಾವ್ದು ಇಷ್ಟಪಡ್ತೀರೋ ಅದು ಸಂಬಂಧಪಟ್ಟಂಥ ಗ್ರಹ ಇರ್ತದೆ. ಕೈಲಿಟ್ಕೊಂಡು ಓಂ ಹ್ರೀಂ ರಾಮಾಯ ನಮಃ, ಓಂ ಹ್ರೀಂ ರಾಮಾಯ ನಮಃ, ಓಂ ಹ್ರೀಂ ರಾಮಾಯ ನಮಃ, ಓಂ ಹ್ರೀಂ ರಾಮಾಯ ನಮಃ ಅಂಥೇಳಿ ಒಂದು ಅರ್ಧ ಗಂಟೆ ಹಣ್ಣನ್ನು ಇಟ್ಕೊಂಡು ಅಥವಾ ನಿಂಬೆಹಣ್ಣು ಇಟ್ಕೊಂಡು ಜಪ ಮಾಡಿಬಿಟ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿದ್ಬಿಡ್ಬೇಕು ಅರ್ಧ ಹೋಳಲ್ಲಿ. ಇನ್ನರ್ಧ ಹೋಳಲ್ಲಿ ಆ ರಸ ಹಿಂಡ್ಬಿಟ್ಟು ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ಹಚ್ಕೊಂಬಿಟ್ಟು 1 ಅವರ್ 2 ಅವರ್ ಬಿಟ್ಟು ಸ್ನಾನ ಮಾಡಿಬಿಡ್ಬೇಕು. ಅಥವಾ ಸ್ನಾನ ಮಾಡೋ ನೀರಿಗೆ ಅದನ್ನು ಹಿಂಡ್ಬಿಡಬೇಕು. 1-2 ನಿಂಬೆಹಣ್ಣು ತೊಗೊಳ್ಳಿ. 1-2 ನಿಂಬೆಹಣ್ಣು ತೊಗೊಂಡು ಓಂ ಹ್ರೀಂ ರಾಮಾಯ ನಮಃ, ಓಂ ಹ್ರೀಂ ರಾಮಾಯ ನಮಃ, ಓಂ ಹ್ರೀಂ ರಾಮಾಯ ನಮಃ ಅಂತ ಜಪ ಮಾಡಿ ಒಂದು ಅರ್ಧ ಗಂಟೆ. 1000 ಮೇಲಾಗಿರ್ತದೆ. ಒಂದಿನ ಜ್ಯೂಸ್ ಮಾಡಿ ಕುಡಿ, ಇನ್ನೊಂದಿನ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ, ಇಲ್ಲ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿ. ಇದಕ್ಕೆ ಶಕ್ತಿರಾಮ ಮಂತ್ರ ಅಂತ ಕರೀತಾರೆ. ರಾಮೋಪನಿಷತ್ತಲ್ಲಿ ಶಕ್ತಿಯನ್ನು ವೃದ್ಧಿ ಮಾಡೋದು. ಊಟ ಮಾಡಲಿಕ್ಕೆ ಶಕ್ತಿ, ಸುಸ್ತು ಸಂಕಟ ಮೈಕೈ ನೋವೆಲ್ಲ ಹೋಗಲಿಕ್ಕೆ ಶಕ್ತಿ, ಇಮ್ಯುನಿಟಿ ಸಿಸ್ಟಮ್ನ ಡೆವಲಪ್ ಮಾಡುತ್ತೆ. ಬಾಡಿ ಮೆಟಬಾಲಿಸಮ್ನ ಚೇಂಜ್ ಮಾಡುತ್ತೆ. ಸೆಲ್ಸು, ಪ್ರತಿಯೊಂದು ಸೆಲ್ಸಲ್ಲಿರೋ ಎಲ್ಲ ಸೇರ್ಕೊಂಡು ಟಿಶ್ಯೂ ಆಗುತ್ತೆ. ಸೆಲ್ಲಿಂದ ಟಿಶ್ಯೂಗೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಟಿಶ್ಯೂಯಿಂದ ಆರ್ಗನ್ಸ್ಗೆ ಹೋಗಿ ಸೇರಿಕೊಳ್ಳುತ್ತೆ. ಆಗ ಹೊಟ್ಟೆ ಒಂದು ಆರ್ಗನ್ನು, ಕಿವಿ, ಕಣ್ಣು, ಮೂಗು ಇವೆಲ್ಲ ಒಂದೊಂದು ಆರ್ಗನ್ನು. ಆಮೇಲೆ ಎಕ್ಸ್ಕ್ರಿಟರಿ ಸಿಸ್ಟಮು, ರೀಪ್ರೊಡಕ್ಟಿವ್ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮು, ಸರ್ಕ್ಯುಲೇಟರಿ ಸಿಸ್ಟಮು, ಸ್ಕೆಲಿಟಲ್ ಸಿಸ್ಟಮು, ಮಸ್ಕ್ಯುಲರ್ ಸಿಸ್ಟಮ್, ಈ ಎಲ್ಲ 9 ಸಿಸ್ಟಮ್ಸ್ ಕೂಡ ಲವಲವಿಕೆಯಿಂದ ವರ್ಕ್ ಮಾಡುತ್ತೆ. ಇದನ್ನು ಹೆಚ್ಚೆಚ್ಚಿಗೆ ಮಾಡ್ತಾ ಇರಬೇಕು. ಅದಕ್ಕೆ ಬೆಳಗ್ಗೆಯಿಂದ ಹಾಸಿಗೆಯಿಂದ ಎದ್ದ ತಕ್ಷಣ ಓಂ ಹ್ರೀಂ ರಾಮಾಯ ನಮಃ, ಓಂ ಹ್ರೀಂ ರಾಮಾಯ ನಮಃ ಅಂತ ಜಪ ಮಾಡ್ತಾ ಇರಬೇಕು. ತಂತ್ರ ಏನು? ಇಷ್ಟವಾದ ಹಣ್ಣು ಇಲ್ಲ ನಿಂಬೆಹಣ್ಣು ಮಂತ್ರಿಸಿ ನಾವೇ ಹಣ್ಣು ತಿನ್ನಬೇಕು. ನಿಂಬೆಹಣ್ಣಾರೆ ಜ್ಯೂಸ್ ಮಾಡಿ ಕುಡಿಬೇಕು, ಇನ್ನು ನಿಂಬೆಹಣ್ಣು ಸ್ನಾನ ಮಾಡಬೇಕು. ಇದು ಬೆಳಗ್ಗೆ ಎದ್ದ ತಕ್ಷಣ ಓಂ ಹ್ರೀಂ ರಾಮಾಯ ನಮಃ, ಸುಸ್ತು ಸಂಕಟ ಎಲ್ಲ ತೆಗ್ದಾಕತ್ತೆ, ಊಟ ಸೇರುತ್ತೆ, ವಾಕರಿಕೆ ಆಗಲ್ಲ, ವಾಂತಿ ಬರೋದಿಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾವು ತಿನ್ನೋ ಆಹಾರ ನಮಗೆ ಸೈಡ್ ಎಫೆಕ್ಟ್ ಕೊಡ್ತದೆ ಅಂದರೆ ಎಂಥ ತಪ್ಪು ಮಾಡಿದೀವಿ ನಾವು ಓದ್ ಜನ್ಮದಲ್ಲಿ. ನಾವು ತಿನ್ನೋ ಅನ್ನ ನೋಡಿದ್ರೆ ವಾಂತಿ ಆಗುತ್ತೆ ಅಂದರೆ ನಾವು ಎಂಥ ಮಹಾಪಾಪ ಮಾಡಿದ್ದೀವಿ ಓದ್ ಜನ್ಮದಲ್ಲಿ. ನಾವು ತಿನ್ನೋ ಅನ್ನನ ಮುಟ್ಟಕ್ಕೂ ಹೋಗ್ತೀವಿ, ತಿನ್ನಬೇಕು ಅಂತ ಆಸೆ ಇರುತ್ತೆ, ತಿನ್ನೋಕ್ಕೆ ಒಳಗೆ ಹೋಗ್ತಿಲ್ಲ ಅಂದರೆ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿರ್ಬೇಕು ನಾವು ತಿನ್ನೋ ಅನ್ನಕ್ಕೆ. ಇದೆಲ್ಲ ಈ ಜನ್ಮದಲ್ಲಿ ರಿವರ್ಸ್ ಆಗ್ತಾ ಇದೆ. ಇದೇ ಕರ್ಮಸಿದ್ಧ ಅಂತ. ಅದರಿಂದ ಪ್ರತಿಯೊಬ್ಬರೂ ಕೂತಾಗ ನಿಂತಾಗ ಯಾವಾಗಲೂ 365 ದಿವಸ 24 ಗಂಟೆ ರಾಮನಾಮವನ್ನು ಮಾಡಬೇಕಂತೆ. ಓಂ ಹ್ರೀಂ ರಾಮಾಯ ನಮಃ, ಓಂ ಹ್ರೀಂ ರಾಮಾಯ ನಮಃ ಅಂತ ಜಪ ಮಾಡ್ತಿರ್ಬೇಕು. ಆಗ ತಿಂದಿದ್ದು ಜೀರ್ಣ ಆಗುತ್ತೆ. ಎಲ್ಲ ಶಕ್ತಿ ನಮಗೆ ಬಾಡಿನಲ್ಲಿ ಮಿನರಲ್ಸು, ವೈಟಮಿನ್ಸು, ಕಾರ್ಬೋಹೈಡ್ರೇಟ್ಸು, ಎನ್ಸೈಮ್ಸ್ ಎಲ್ಲ ಪ್ರೊಡಕ್ಷನ್ ಜಾಸ್ತಿ ಆಗಿ ಲವಲವಿಕೆಯಿಂದ ಚೆನ್ನಾಗಿ ಕೆಲಸ ಮಾಡ್ತೀವಿ. ಆರೋಗ್ಯ ಬರುತ್ತೆ. ಸುಸ್ತು ಸಂಕಟ, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಮ್ಯಾಂಗನೀಸು, ಜಿಂಕು ಈ 4 ಕಮ್ಮಿ ಆಗಕ್ಕೆ ಬಿಡಬಾರ್ದು ಬಾಡಿನಲ್ಲಿ ಯಾವುದೇ ಕಾರಣಕ್ಕೂ. ಯಾವ ಬೇಕಾದ್ರೆ ಏನಾರು ಆಗಿಬಿಡ್ತದೆ.
ಪೊಟ್ಯಾಷಿಯಮು, ಮ್ಯಾಂಗನೀಸು, ಸೋಡಿಯಮ್ಮು, ಜಿಂಕ್ ಕಮ್ಮಿ ಆಯಿತು ಅಂದರೆ ಬಿ ಪಿ ಏರುಪೇರು ಆಗಿಬಿಟ್ರೆ ಭಾಳ ಕಷ್ಟ. ಅದನ್ನು ಈ ಮಂತ್ರದ ಶಕ್ತಿಯಿಂದ ಸಮತೋಲನ ಮಾಡ್ಬೋದು ಅಂತ ಹೇಳುತ್ತೆ ರಾಮೋಪನಿಷತ್ತಲ್ಲಿ. ಅದರಿಂದ ಪ್ರತಿಯೊಬ್ಬರ ಮನೆಗೊಬ್ಬ ಮುದ್ರೆ ಮಾಡುವಂಥ ಒಬ್ಬ ಡಾಕ್ಟರ್ ಇರಬೇಕು. ಮುದ್ರೆ ಮಾಡಿ ಮಾಡಿ ವೈದ್ಯನಾಗಬೇಕು. ಮಂತ್ರ ಹೇಳಿ ಹೇಳಿ ಮಂತ್ರ ಸಿದ್ಧಿ ಮಾಡಿ ಒಬ್ಬ ಮಾಂತ್ರಿಕನಿರಬೇಕು. ತಂತ್ರ, ನಿಂಬೆಹಣ್ಣು ತಂತ್ರ, ಅದು ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ಈ ತಂತ್ರಗಳನ್ನು ಮಾಡೋದ್ರಿಂದ ಒಳ್ಳೆ ಟೆಕ್ನಾಲಜಿಸ್ಟ್, ತಂತ್ರ ಅಂದ್ರೇನು ಟೆಕ್ನಾಲಜಿ ಅಂತ, ಒಳ್ಳೆ ಟೆಕ್ನಾಲಜಿಸ್ಟ್ ಮನೇಲಿ ಒಬ್ಬ ಇರಬೇಕು. ಮನೆಯಲ್ಲಿ ಎಲ್ಲ ಥರ ಯಂತ್ರಗಳು ಬರೆದು ನಮ್ಮ ವಾಸ್ತುನ ಪ್ರೊಟೆಕ್ಟ್ ಮಾಡಬೇಕು. ಪ್ರಕೃತಿಯಿಂದ ಬರೋ ಎಲ್ಲ ದುಷ್ಟಶಕ್ತಿಗಳನ್ನೆಲ್ಲ ಯಂತ್ರದಲ್ಲಿ ಹಾಕಿ ಬಂಧಿಸಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಒಬ್ಬ ಯಾಂತ್ರಿಕನಿರಬೇಕು. ಅದಕ್ಕೆ ಮನೇಲಿ ಒಬ್ಬ ಯಂತ್ರ, ತಂತ್ರ, ಮಂತ್ರ, ಮುದ್ರ ಮಾಡೋನಿತ್ತು ಅಂತಂದರೆ ಇಡೀ ಮನೆಯೇ ವೈಕುಂಠ. ಆ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಅದನ್ನು ಪ್ರಚಾರ ಮಾಡ್ತಿದ್ರು. ಈ ಒಂದು ಎಪಿಸೋಡ್ನಲ್ಲಿ ಶಕ್ತಿ ವೃದ್ಧಿಗಾಗಿ ನಮ್ಮಲ್ಲಿ ಊಟ ಮಾಡಲಿಕ್ಕೆ ಶಕ್ತಿ ಬೇಕು. ಪ್ರತಿಯೊಂದು ಸರ್ವಾಂಗಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಡೆಸೋಕ್ಕೆ ಒಂದು ಎನರ್ಜಿ ಬೇಕು. ಆ ಎನರ್ಜಿನೇ ಓಂ ರೀಂ ರಾಮಾಯ ನಮಃ ಅಂತ ಹೇಳ್ತಾರೆ. ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆಲ್ರಿಗೂ ಒಳ್ಳೆಯ ಆರೋಗ್ಯ ಸಿಕ್ಕಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಇರೋ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರೆದೇ ಪ್ರೆಸ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಿಮಗೂ ನೋಡಿದ್ದಕ್ಕೂ ಒಳ್ಳೆಯ ಪುಣ್ಯ ಬರ್ತದೆ, ನಾನು ಎಪಿಸೋಡ್ ಮಾಡೋಕ್ಕೂ ಸಾರ್ಥಕ. ಅದರಿಂದ ಲೈಕ್ ಅನ್ನೋ ಬಟನ್ನ ಮರೆದೇ ಪ್ರೆಸ್ ಮಾಡಿ. ಆ ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.